ನಮಸ್ಕಾರ, ನಾನು ಶೈಲಕುಮಾರ್. ನವರಾತ್ರಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ನಿನ್ನೆ ಪಾರ್ವತಿಯನ್ನು ನಾವು ದರ್ಶನ ಮಾಡಿದ್ವಿ. ಶೈಲಪುತ್ರಿಯಾಗಿ ಮೊದಲನೇ ದಿನ ಅವಳು ಪೂಜಿತಗೊಳ್ತಾಳೆ. ಎರಡನೇ ದಿನ ಬ್ರಹ್ಮಚಾರಿಣಿಯಾಗಿ ಆಕೆ ಪೂಜಿತಗೊಳ್ತಾಳೆ. ಬಿಳಿಯ ವಸ್ತ್ರ, ಅಕ್ಷಮಾಲೆ ಮತ್ತು ಕಮಂಡಲ ಇದನ್ನ ಇಟ್ಕೊಂಡು ಅವಳು ತಪಸ್ಸನ್ನು ಆಚರಿಸಿದಳು. ಪರ್ವತರಾಜನ ಮಗಳಾಗಿ ಹುಟ್ಟಿದವಳು ಶಿವನನ್ನು ಪಡೆಯುವುದಕ್ಕೋಸ್ಕರ ಬ್ರಹ್ಮಚಾರಿಣಿಯಾಗಿ ತೀವ್ರತರವಾದ ತಪಸ್ಸನ್ನ ಪಾರ್ವತಿ ಆಚರಿಸಿದಳು. ಹಾಗಾಗಿ ನಾವು ಸ್ವ ಇಚ್ಛೆಯಿಂದ ನಾವು ಕಷ್ಟಗಳನ್ನು ಸಹಿಸಿದರೆ ಅದು ತಪ, ಇಚ್ಛೆ ಇಲ್ಲದೆ ನಾವು ಕಷ್ಟಗಳನ್ನು ಸಹಿಸಿದರೆ ಅದು ತಾಪ. ಬದುಕಿನಲ್ಲಿ ಬರುವಂತಹ ಎಲ್ಲವೂ ನಾವು ಸ್ವಇಚ್ಛೆಯಿಂದ ಬಯಸಿಕೊಂಡು ಮಾಡಿದರೆ, ಪ್ರೀತಿಯಿಂದ ಮಾಡಿದರೆ ತಪವಾಗುತ್ತೆ, ಇಲ್ಲದೆ ಹೋದರೆ ಅದು ತಾಪವಾಗುತ್ತೆ ಅನ್ನೋ ಸಂದೇಶವನ್ನ ದೇವಿ ಕೊಡ್ತಾ ಇದ್ದಾಳೆ. ಮೊದಲಿಗೆ ಅವಳು ತಪಸ್ಸನ್ನ ಮಾಡಬೇಕಾದ್ರೆ ಆಹಾರಗಳನ್ನು ತಗೊಳ್ತಾ ಇದ್ರು, ನಿರಾಹಾರಳಾದ್ಲು, ಎಲೆಗಳನ್ನ ತಿಂದು ಅಪರ್ಣ ಅನ್ನಿಸ್ಕೊಂಡ್ಲು. ಎಲೆಯನ್ನೂ ತ್ಯಜಿಸಿ ತಪಸ್ಸನ್ನ ಮಾಡ್ತಾ ಇದ್ದಾಗ ತೀವ್ರತರವಾಗಿ ಆಕೆಯ ದೇಹ ಕೃಶ ಆಗುತ್ತೆ, ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಹೋಗುತ್ತೆ. ಆಗ ಪ್ರಖಂಡ ಅನ್ನುವಂಥ ಒಬ್ಬ ರಕ್ಕಸ ಅವಳ ಮೇಲೆ ಹಿಂಸೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ದ ಅಂತ ಒಂದು ಕಥನ ಇದೆ. ಅವಳಿಗೆ ಆ ಸಂದರ್ಭದಲ್ಲಿ ಲಕ್ಷ್ಮಿ ಮತ್ತೆ ಸರಸ್ವತಿಯರು ಸಹಾಯಕ್ಕೆ ಬರ್ತಾರೆ, ಆ ಪ್ರಖಂಡನನ್ನ ಎದುರಿಸ್ತಾರೆ. ಆ ಯುದ್ಧದ ಸಂದರ್ಭದಲ್ಲಿ ಆಕೆ ಕಮಂಡಲ ಮುಗುಚಿ ಬೀಳುತ್ತೆ. ಅದರಿದ್ದ ನೀರೆಲ್ಲ ಪ್ರಖಂಡನನ್ನ ಮತ್ತು ಆತನ ಸೈನ್ಯವನ್ನ ಕೊಚ್ಚಿಕೊಂಡು ಹೋಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಕಥೆ. ನಾವು ತಪಸ್ಸನ್ನ ಮಾಡುವಾಗ ನಾವು ಎಷ್ಟು ಸಹನ ಶಕ್ತಿಯನ್ನ ನಮ್ಮೊಳಗೆ ತುಂಬಿಕೊಂಡಿರ್ತೀವೋ, ಒಮ್ಮೆ ಅದು ಹೊರಬಿದ್ದರೆ ನಮ್ಮ ಮುಂದೆ ಇರುವಂತಹ ಎಲ್ಲ ಕಷ್ಟಗಳನ್ನು ಕೊಚ್ಕೊಂಡು ಹೋಗುತ್ತೆ. ನಾವು ನಮಗೆ ಬೇಕಾದದನ್ನ ಪಡೆಯೋ ಕಡೆ ಹೋಗಬಹುದು ಅನ್ನುವಂತಹ ಶಕ್ತಿಯನ್ನ ಕೊಡುವಂತಹ ಬ್ರಹ್ಮಚಾರಿಣಿಯ ಈ ಕಥೆಯನ್ನ ನಾವೆಲ್ಲ ನೆನಪಲ್ಲಿಟ್ಕೊಳ್ಳೋಣ ಹಾಗಂತ ಹೇಳ್ತಾ, ಬನ್ನಿ ಇವತ್ತು ನಮ್ಮ ತಾಲೂಕಿನ ಇನ್ನೊಬ್ಬಳು ಅಧಿದೇವತೆ, ಇನ್ನೊಬ್ಬಳು ಮಹಾದೇವತೆಯನ್ನ ನಿಮಗೆ ಪರಿಚಯ ಮಾಡ್ತೀವಿ. ತೆರಕಣಾಂಬಿಯಿಂದ ಹತ್ತಿರದಲ್ಲಿರುವಂತಹ ತ್ರಿಯಂಬಕಪುರದಲ್ಲಿ ತ್ರಿಯಂಬಕನ ಮಡದಿಯಾಗಿ ಯಾಕೆ ಇದ್ದಾಳೆ. ಇಲ್ಲಿ ತ್ರಿಯಂಬಕೇಶ್ವರ ಮುಕ್ಕಣ್ಣನಾಗಿ ಶಿವಸ್ವರೂಪನಾಗಿ ಕೂತಿದ್ದಾನೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮಿ ಬಂಧನಾತ್ ಮೃತ್ಯೋ ಮುಕ್ಷೀಯ ಮಾಮೃತಾತ್. ಅಂದ್ರೆ ತ್ರ್ಯಂಬಕ ಇಲ್ಲಿ ನಮ್ಮನ್ನ ಒಂದು ಹಣ್ಣು ತಾನಾಗಿಯೇ ತೊಟ್ಟು ಕಳಚಿ ಬಿದ್ದಾಗ ಎತ್ಕೊಳ್ಳುವಂತೆ ನಮ್ಮ ಬದುಕನ್ನ ಮುಗಿಸುವಂತ ಕೇಳಿಕೊಳ್ಳುವಂತಹ ಮೃತ್ಯುವಿನ ಮಂತ್ರ. ಈ ಮಂತ್ರವನ್ನು ಜಪಿಸಿದರೆ, ಈ ಶಿವನನ್ನು ಪೂಜಿಸಿದರೆ ನಮಗೆ ಇರುವಂತಹ ವ್ಯಾಧಿಗಳಿಂದ ಮತ್ತು ಮೃತ್ಯುವಿನಿಂದ ದೂರ ಇರಬಹುದು ಅನ್ನೋ ನಂಬಿಕೆ ಇದೆ. ಈಕೆಗೆ ಸಹಚಾರಿಣಿಯಾಗಿ ಇಲ್ಲಿ ತ್ರಿಪುರ ಸುಂದರಿ ಇದ್ದಾಳೆ. ಹೆಸರೇ ಚಂದ, 3 ಲೋಕಗಳಿಗೂ ಆಕೆಯೇ ಸುಂದರಿ. ಆಕೆ ನಮ್ಮ ತಾಯಿ. ಅವಳನ್ನ ತ್ರಯಂಬಕ ಅನ್ನೋದರಿಂದ ಅವಳನ್ನು ತ್ರಿಯಂಬಕೇಶ್ವರಿ ಅಂತ ಕರೀತಾರೆ. ಶಿವನ ಎಲ್ಲ ನಾಮಗಳು ಪಾರ್ವತಿಗೆ ಅನ್ವಯ. ಅವನು ರುದ್ರನಾದ್ರೆ ಇದಕ್ಕೆ ರುದ್ರೆ, ಆತ ಶಿವನಾದ್ರೆ ಇವಳು ಶಿವೆ, ಅವನು ಈಶ್ವರನಾದ್ರೆ ಇವಳು ಈಶ್ವರಿ, ಹಾಗೆ ಅವನು ತ್ರಯಂಬಕನಾದ್ರೆ ಇವಳು ತ್ರಯಂಬಕೇಶ್ವರಿ. ತ್ರಯಂಬಕೇಶ್ವರಿಯಾಗಿ ಸುಂದರಿಯಾಗಿ ಇದ್ದಾಳೆ. ಈ ದೇವಸ್ಥಾನ ಬಹುಶಃ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ನಂಬಲಾಗುತ್ತೆ. ಗುಂಡ್ಲುಪೇಟೆ ತಾಲೂಕಿನ ದೊಡ್ಡ ವಿಶಾಲವಾದಂತಹ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ದುರ್ಗೆಯ ಮೂರ್ತಿಯೂ ಇದೆ. ಕೆಲವಷ್ಟು ದಿನಗಳ ಹಿಂದೆ ಆಕೆ ಕಣ್ಣೀರನ್ನ ಇಟ್ಟಳು ಅನ್ನುವ ಕಾರಣಕ್ಕೆ ಈ ದೇವಸ್ಥಾನವನ್ನ ತಹಶೀಲ್ದಾರರೊಬ್ಬರು ಜೀರ್ಣೋದ್ಧಾರ ಮಾಡಿದ್ರು ಅನ್ನೋ ಕಾರಣದಿಂದ ಎಲ್ಲ ಕಡೆಯಿಂದ ಬಂದು ಅಲ್ಲಿ ದರ್ಶನವನ್ನ ಮಾಡ್ತಾರೆ. ನಿಜಕ್ಕೂ ಇದೊಂದು ಅದ್ಭುತವಾದಂತಹ ತಾಯಿಯ ಸನ್ನಿಧಿ. ಬನ್ನಿ ಆ ದೇವಿಯನ್ನ ದರ್ಶನ ಮಾಡೋಣ, ಆ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡೋಣ. ನವರಾತ್ರಿ 2ನೇ ದಿನವನ್ನ ಸಂಪನ್ನಗೊಳಿಸೋಣ. ನಿಮಗಾಗಿ ಈ ವಿಡಿಯೋವನ್ನ ನಾನು ಮತ್ತು ರಾಜೇಶ್ ನಾಯ್ಕರು ನಾವು ನಿಮಗೆ ಈ ನವರಾತ್ರಿಯಲ್ಲಿ ಕೊಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಗುಂಡ್ಲು ವಾರ್ತೆ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ.